ಮೂರ್ಖ ಕತ್ತೆ ಮತ್ತು ಅಗಸ. ಒಂದು ಸಣ್ಣ ಗ್ರಾಮದಲ್ಲಿ ರಾಮಯ್ಯ ಎಂಬ ಅಗಸನೊಬ್ಬ ತನ್ನ ಕತ್ತೆಯೊಂದಿಗೆ ಜೀವನ ಸಾಗಿಸುತ್ತಿದ್ದ. ಆ ಕತ್ತೆಯ ಹೆಸರು ಗುಂಡ. ಗುಂಡ ತನ್ನ ಯಜಮಾನನಿಗೆ ಬಹಳ ವಿಶ್ವಾಸಪಾತ್ರವಾಗಿತ್ತು, ಆದರೆ ಸ್ವಲ್ಪ ಮೂರ್ಖತನದಿಂದ ಕೂಡಿತ್ತು. ರಾಮಯ್ಯ ತನ್ನ ಒಡೆದಿರುವ ಬಟ್ಟೆಗಳನ್ನು ತೊಳೆಯಲು ನದಿಗೆ ಹೋಗುವಾಗ ಗುಂಡವೇ ಎಲ್ಲಾ ಬಟ್ಟೆಯ ಗಂಟುಗಳನ್ನು ಹೊತ್ತುಕೊಂಡು ಹೋಗುತ್ತಿತ್ತು. ರಾಮಯ್ಯ ಗುಂಡವನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ, ಆದರೆ ಗುಂಡದ ಮೂರ್ಖತನದಿಂದ ಕೆಲವೊಮ್ಮೆ ತಲೆಕೆಡಿಸಿಕೊಳ್ಳುತ್ತಿದ್ದ. ಒಂದು ದಿನ ರಾಮಯ್ಯ ಗ್ರಾಮದ ಶ್ರೀಮಂತ ವ್ಯಾಪಾರಿಯೊಬ್ಬನ ದೊಡ್ಡ ಬಟ್ಟೆಯ ಗಂಟನ್ನು ತೊಳೆಯಲು ನದಿಗೆ ಕರೆದುಕೊಂಡು ಹೋಗಬೇಕಿತ್ತು. ಆ ವ್ಯಾಪಾರಿಯ ಬಟ್ಟೆಗಳು ತುಂಬಾ ದುಬಾರಿಯಾಗಿದ್ದವು ಮತ್ತು ರಾಮಯ್ಯನಿಗೆ ಈ ಕೆಲಸದಿಂದ ಒಳ್ಳೆಯ ಆದಾಯವೂ ಸಿಗುತ್ತಿತ್ತು. ರಾಮಯ್ಯ ಗುಂಡದ ಬೆನ್ನಿಗೆ ಬಟ್ಟೆಯ ಗಂಟನ್ನು ಕಟ್ಟಿ, ಗುಂಡ ಎಚ್ಚರಿಕೆಯಿಂದ ಹೋಗು, ಈ ಬಟ್ಟೆಗಳು ತುಂಬಾ ಮೌಲ್ಯವಾದವು ಎಂದು ಎಚ್ಚರಿಕೆ ಕೊಟ್ಟ. ಗುಂಡ ತನ್ನ ಯಜಮಾನ ಮಾತನ್ನು ಕೇಳಿ ತಲೆಯಾಡಿಸಿತು. ಆದರೆ ಅದರ ಮನಸ್ಸಿನಲ್ಲಿ ಏನೋ ತುಂಟಾಟ ಶುರುವಾಯಿತು. ದಾರಿಯಲ್ಲಿ ಒಂದು ಚಿಕ್ಕ ಕಾಲುವೆ ಇತ್ತು. ಕಾಲುವೆಯಲ್ಲಿ ನೀರು ಸ್ವಲ್ಪ ಆಳವಾಗಿತ್ತು, ಆದರೆ ಗುಂಡನಿಗೆ ದಾಟಲು ಕಷ್ಟವಾಗುವಂತಿರಲಿಲ್ಲ. ರಾಮಯ್ಯ, ಗುಂಡ ನಿಧಾನವಾಗಿ ದಾಟು, ಬಟ್ಟೆ ಒದ್ದೆಯಾಗದಂತೆ ಜಾಗರೂಕ ಎಂದು ಕೂಗಿದ. ಆದರೆ ಗುಂಡಕ್ಕೆ ಒಂದು ವಿಚಿತ್ರವಾದ ಯೋಚನೆ ಬಂತು. ನಾನು ಈ ಕಾಲುವೆಯನ್ನು ಒಂದೇ ಜಿಗಿತದಲ್ಲಿ ದಾಟಿಬಿಡುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿ ಯೋಚಿಸಿತು. ರಾಮಯ್ಯನ ಎಚ್ಚರಿಕೆಯನ್ನು ಗಾಳಿಗೆ ತೂರಿ ಗುಂಡ ಒಮ್ಮೆಗೆ ದೊಡ್ಡ ಜಿಗಿತ ಹಾಕಿತು. ಆದರೆ ಗುಂಡದ ಲೆಕ್ಕಾಚಾರ ತಪ್ಪಿತು. ಅದು ಕಾಲುವೆಯ ಒಡ್ಡೆಗೆ ಎಡವಿ ಬಟ್ಟೆಯ ಗಂಟು ಜಾರಿ ನೀರಿನಲ್ಲಿ ಬಿದ್ದಿತು. ದುಬಾರಿ ಬಟ್ಟೆಗಳೆಲ್ಲ ಒದ್ದೆಯಾಗಿ ಕೆಲವು ಕೊಳಕಾದವು. ರಾಮಯ್ಯ ಕೋಪದಿಂದ ಕೂಗಿದ, ಗುಂಡ, ನಿನಗೆ ಎಷ್ಟು ಬಾರಿ ಹೇಳಿದೆ ಎಚ್ಚರಿಕೆಯಿಂದ ಇರಬೇಕೆಂದು? ಈಗ ಈ ಬಟ್ಟೆಗಳನ್ನು ಏನು ಮಾಡಲಿ? ಗುಂಡ ತನ್ನ ತಪ್ಪಿನಿಂದ ನಾಚಿಕೆಯಾಯಿತು. ಆದರೆ ಅದರ ಮೂರ್ಖತನ ಇನ್ನೂ ಮುಗಿದಿರಲಿಲ್ಲ. ಮತ್ತೊಂದು ದಿನ ರಾಮಯ್ಯ ಗುಂಡವನ್ನು ಕರೆದುಕೊಂಡು ಮಾರುಕಟ್ಟೆಗೆ ಹೋಗಬೇಕಿತ್ತು. ಈ ಬಾರಿ ಅವನು ಉಪ್ಪಿನ ಗಂಟುಗಳನ್ನು ಗುಂಡದ ಬೆನ್ನಿಗೆ ಕಟ್ಟಿದ. ಗುಂಡ, ಈ ಉಪ್ಪು ತುಂಬಾ ಮುಖ್ಯ, ಇದನ್ನು ಒದ್ದೆ ಮಾಡದಂತೆ ಜಾಗರೂಕವಾಗಿರು ಎಂದು ರಾಮಯ್ಯ ಎಚ್ಚರಿಕೆ ಕೊಟ್ಟ. ಗುಂಡ ಈ ಬಾರಿ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಾ ಹೋಗುತ್ತಿತ್ತು. ಆದರೆ ದಾರಿಯಲ್ಲಿ ಅದೇ ಕಾಲುವೆ ಮತ್ತೆ ಕಾಣಿಸಿತು. ಗುಂಡಕ್ಕೆ ತನ್ನ ಹಿಂದಿನ ತಪ್ಪಿನ ನೆನಪಾಯಿತು. ಈ ಬಾರಿ ನಾನು ಜಿಗಿಯುವುದಿಲ್ಲ, ನಿಧಾನವಾಗಿ ದಾಟುತ್ತೇನೆ ಎಂದು ಯೋಚಿಸಿತು. ಆದರೆ ಅದರ ಮೂರ್ಖತನದಿಂದ ಗುಂಡ ಉಪ್ಪಿನ ಗಂಟನ್ನು ಕಾಲುವೆಯ ನೀರಿನಲ್ಲಿ ಇಳಿಯುವಂತೆ ಮಾಡಿತು. ಉಪ್ಪಿನ ಗಂಟು ನೀರಿನಲ್ಲಿ ಕರಗಿ ಹೋಯಿತು. ರಾಮಯ್ಯ ಗುಂಡವನ್ನು ತೀವ್ರವಾಗಿ ಗದರಿಸಿದ, ನಿನ್ನ ಮೂರ್ಖತನದಿಂದ ನಾನು ಎಷ್ಟು ನಷ್ಟ ಅನುಭವಿಸಬೇಕು? ಈಗ ಈ ಉಪ್ಪನ್ನು ಯಾರಿಗೆ ಮಾರಲಿ? ಗುಂಡ ತನ್ನ ತಪ್ಪನ್ನು ಅರಿತು ತಲೆ ತಗ್ಗಿಸಿತು. ಆದರೆ ಅದರ ಮನಸ್ಸಿನಲ್ಲಿ ಒಂದು ಹೊಸ ಯೋಚನೆ ಬಂತು. ಒಂದು ವೇಳೆ ಗಂಟು ಒದ್ದೆಯಾದರೆ ಹಗುರವಾಗುತ್ತದೆ, ಇನ್ನೊಮ್ಮೆ ಇದನ್ನೇ ಮಾಡಬೇಕು ಎಂದು ತಿಳಿದುಕೊಂಡಿತು. ಕೆಲವು ದಿನಗಳ ನಂತರ ರಾಮಯ್ಯ ಗುಂಡದ ಬೆನ್ನಿಗೆ ಒಂದು ದೊಡ್ಡ ಹತ್ತಿಯ ಗಂಟನ್ನು ಕಟ್ಟಿ ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತಿದ್ದ. ಗುಂಡಕ್ಕೆ ತನ್ನ ಹಿಂದಿನ ಯಶಸ್ವಿ ಯೋಜನೆಯ ನೆನಪಾಯಿತು. ಈ ಬಾರಿ ಗಂಟನ್ನು ಒದ್ದೆ ಮಾಡಿದರೆ ಇದು ಹಗುರವಾಗುತ್ತದೆ ಎಂದು ಯೋಚಿಸಿ ಉದ್ದೇಶಪೂರ್ವಕವಾಗಿ ಕಾಲುವೆಯಲ್ಲಿ ಇಳಿಯಿತು. ಆದರೆ ಹತ್ತಿಯ ಗಂಟು ನೀರನ್ನು ಹೀರಿಕೊಂಡು ಭಾರವಾಯಿತು. ಗುಂಡಕ್ಕೆ ಈಗ ತನ್ನ ತಪ್ಪಿನ ಅರಿವಾಯಿತು, ಆದರೆ ತಡವಾಗಿತ್ತು. ರಾಮಯ್ಯ ಈ ಘಟನೆಯಿಂದ ಸಂಪೂರ್ಣವಾಗಿ ಕೋಪಗೊಂಡ. ಗುಂಡ, ನಿನ್ನ ಮೂರ್ಖತನಕ್ಕೆ ಒಂದು ಕಡಿವಾಣ ಹಾಕಬೇಕು ಎಂದು ತೀರ್ಮಾನಿಸಿದ. ಅವನು ಗುಂಡವನ್ನು ಕರೆದುಕೊಂಡು ಒಂದು ಗುರುವಿನ ಬಳಿಗೆ ಹೋದ. ಗುರು ಗುಂಡದ ಕಥೆಯನ್ನು ಕೇಳಿ, ಈ ಕತ್ತೆಗೆ ಕಲಿಕೆಯೇ ಇಲ್ಲ, ಆದರೆ ಒಂದು ಪಾಠ ಕಲಿಸಬಹುದು ಎಂದರು. ಗುರು ರಾಮಯ್ಯನಿಗೆ ಒಂದು ಯೋಜನೆ ಹೇಳಿದರು. ಮರುದಿನ ರಾಮಯ್ಯ ಗುಂಡದ ಬೆನ್ನಿಗೆ ಒಂದು ಒಣಗಿದ ಹುಲ್ಲಿನ ಗಂಟನ್ನು ಕಟ್ಟಿದ. ಗುಂಡ ತನ್ನ ಹಿಂದಿನ ಯೋಜನೆಯನ್ನು ಮತ್ತೆ ಪ್ರಯತ್ನಿಸಲು ಕಾಲುವೆಯಲ್ಲಿ ಇಳಿಯಿತು. ಆದರೆ ಒಣಗಿದ ಹುಲ್ಲು ನೀರಿನಲ್ಲಿ ಒದ್ದೆಯಾಗಿ ಗುಂಡಕ್ಕೆ ತುಂಬಾ ಭಾರವಾಯಿತು. ಗುಂಡ ಈ ಬಾರಿ ತನ್ನ ತಪ್ಪಿನಿಂದ ಕಲಿತಿತು. ಇನ್ನು ಮುಂದೆ ಉದ್ದೇಶಪೂರ್ವಕವಾಗಿ ನೀರಿನಲ್ಲಿ ಇಳಿಯಲಿಲ್ಲ. ರಾಮಯ್ಯ ಮತ್ತು ಗುಂಡ ತಮ್ಮ ಕೆಲಸವನ್ನು ಮುಂದುವರೆಸಿದರು. ಗುಂಡದ ಮೂರ್ಖತನ ಕಡಿಮೆಯಾಯಿತು ಮತ್ತು ರಾಮಯ್ಯನಿಗೆ ತನ್ನ ಕತ್ತೆಯ ಮೇಲೆ ಹೆಚ್ಚಿನ ನಂಬಿಕೆ ಬಂತು. ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ, ಮೂರ್ಖತನದಿಂದ ಕೆಲಸ ಮಾಡುವುದಕ್ಕಿಂತ ಎಚ್ಚರಿಕೆಯಿಂದ ಮತ್ತು ಬುದ್ಧಿಯಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ. ನೀತಿ: ತಪ್ಪುಗಳಿಂದ ಕಲಿಯುವುದು ಒಳ್ಳೆಯದು, ಆದರೆ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ತಪ್ಪುಗಳೇ ಆಗುವುದಿಲ್ಲ.